ಕಾಲದಲ್ಲಿ ನಾನ್ ಮಾಡಿದ್ದೇ ಸರಿ, ಬೇರೆಯವರು ಮಾಡುವುದು ತಪ್ಪು ಅಂತ ಹೇಳ್ತಾ ಇದ್ರು. ನಮ್ಮ ದೇಶದ ವಿಜಯದ ಇತಿಹಾಸವನ್ನು ಮಕ್ಕಳಿಗೆ ಹೇಳಿ. ಪರಾಜಯದ ಇತಿಹಾಸ ಯಾಕೆ ಬಂತು ಅಂತ ಕೇಳಿದ್ರೆ ಷಡ್ಯಂತ್ರಗಳಿಂದ ಬಂತು. ಶಂಕರರು ಏನ್ ಮಾಡಿದ್ದಾರೆ ಅಂತಂದ್ರೆ, ನಾನು ಆಚರಣೆ ಮಾಡುವಂತಹದ್ದು ಸರಿ ಅಂತ ಮಾತ್ರ ಹೇಳು, ಇನ್ನೊಬ್ಬರು ಮಾಡುವುದು ತಪ್ಪು ಅಂತೇನಿದೆಯೋ ಅದನ್ನು ಶಂಕರರು ತೆಗೆದಿದ್ದಾರೆ. ಎಲ್ಲರೂ ಸಹ ಏನ್ ಮಾಡ್ತಿದ್ರು, ಒಂದು ಕಾಲದಲ್ಲಿ ನಾನ್ ಮಾಡಿದ್ದೇ ಸರಿ, ಬೇರೆಯವರು ಮಾಡುವುದು ತಪ್ಪು ಅಂತ ಹೇಳ್ತಾ ಇದ್ರು. ಆಗ ಶಂಕರರು ಏನ್ ಮಾಡಿದ್ದಾರೆ ಅಂದ್ರೆ, ನಾನ್ ಮಾಡ್ತಿರುವಂತಹದ್ದು ಒಳ್ಳೆಯದು ಅಂತ ಮಾತ್ರ ಇಟ್ಕೊಂಡ್ಬಿಟ್ಟು ಇನ್ನೊಬ್ಬ ಮಾಡುವುದು ತಪ್ಪು ಅನ್ನೋದನ್ನ ತೆಗೆದು ಬಿಟ್ಟಿದ್ದಾರೆ. ಯಾಕಂದ್ರೆ ಅದು ಒಂದು ಸಂಪ್ರದಾಯ, ಇದು ಒಂದು ಸಂಪ್ರದಾಯ, ಅದನ್ನು ಅವರು ಚೆನ್ನಾಗಿ ಆಚರಣೆ ಮಾಡ್ಲಿ, ಇದನ್ನು ಇವರು ಚೆನ್ನಾಗಿ ಆಚರಣೆ ಮಾಡ್ಕೊಳ್ಳಿ, ಇದನ್ನು ನೀವು ಚೆನ್ನಾಗಿ ಆಚರಣೆ ಮಾಡ್ಕೊಳ್ಳಿ, ಇದು ಇಲ್ಲಿ ಹಿಂದಿನಿಂದ ಬಂದಿರುವಂತಹ ಒಂದು ಸಂಪ್ರದಾಯ. ಎಲ್ಲದನ್ನು ಚೆನ್ನಾಗಿ ಈ ಸಂಪ್ರದಾಯಗಳನ್ನು ಆಚರಣೆಗಳನ್ನು ಚೆನ್ನಾಗಿ ಮಾಡಿದ್ರೆ ಕೊನೆಗೆ ಎಲ್ಲರೂ ಹೋಗಿ ಸೇರುವುದು ಒಂದೇ ಕಡೆಗೆ. ಎಲ್ಲರಿಗೂ ಸಿಗುವಂತಹ ಒಂದು ಶ್ರೇಯಸ್ಸಿನ ವಿಷಯದಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸ ಅನ್ನೋದಿಲ್ಲ ಅನ್ನೋದನ್ನ ಶಂಕರರು ಸ್ಪಷ್ಟವಾಗಿ ಹೇಳಿ ಈ ರೀತಿಯಂತಹ ಒಂದು ಉಪದೇಶಗಳ ಮೂಲಕ ಎಲ್ಲರಲ್ಲೂ ಐಕಮತ್ಯವನ್ನು ಉಂಟು ಮಾಡಿದ್ದಾರೆ. ಆ ಒಂದು ಐಕಮತ್ಯವೇ ಇವತ್ತಿಗೂ ಸಹ ನಮ್ಮ ದೇಶದಲ್ಲಿ ಜೀವಂತವಾಗಿದೆ. ಈ ರೀತಿಯಾಗಿ ಇಷ್ಟೆಲ್ಲ ಆಕ್ರಮಣಗಳು ಇದರ ಮೇಲೆ ನಡೀತಾ ಇದ್ರೂ ಸಹ ಇವತ್ತಿಗೂ ಸಹ ಈ ದೇಶದಲ್ಲಿ ಇಷ್ಟು ದೃಢವಾಗಿದೆ, ಈ ಧರ್ಮ ಅನ್ನೋದು ಇಷ್ಟು ದೃಢವಾಗಿದೆ. ಶಂಕರರು ಈ ರೀತಿಯಾಗಿ ಮಾಡಿದ ನಂತರ ಕಾಲದಲ್ಲಿ ಇನ್ನು ಎಷ್ಟೋ ಜನ ಮಹಾಪುರುಷರು ವಿಶೇಷವಾಗಿ ಬಂದಿದ್ದಾರೆ. ಅವರೆಲ್ಲರೂ ಸಹ ಅವರದೇ ಆಗಿರುವಂತಹ ಒಂದು ವಿಲಕ್ಷಣವಾದ ಶೈಲಿಯಲ್ಲೂ ವಿಶೇಷವಾಗಿ ಜನರೆಲ್ಲರಿಗೂ ಮಾರ್ಗದರ್ಶನ ತೋರಿಸಿದ್ದಾರೆ. ಎಲ್ಲರಿಗೂ ಸಹ ವಿಶೇಷವಾಗಿ ಮಾರ್ಗದರ್ಶನ ತೋರಿಸಿ ಎಲ್ಲರಿಗೂ ಶ್ರೇಯ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಆದ್ದರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಇಂತಹ ಒಂದು ವಿಶೇಷವಾದ ಇತಿಹಾಸ, ಮತ್ತು ಇದು ಸಹ ತುಂಬಾ ಅವಶ್ಯಕ. ಕೊನೆಗೆ ಇದೊಂದು ಹೇಳಿ ನಾನು ಮುಗಿಸ್ತೇನೆ. ಏನು ಅಂತಂದ್ರೆ, ಇತಿಹಾಸ, ನಿಜವಾದಂತಹ ಒಂದು ಇತಿಹಾಸವನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಾನು ಅನೇಕ ಕಡೆಗಳಲ್ಲಿ ಇದನ್ನೇ ಹೇಳುವುದು, ಏನು ಅಂತಂದ್ರೆ, ನಮ್ಮ ದೇಶದ ವಿಜಯದ ಇತಿಹಾಸವನ್ನು ಮಕ್ಕಳಿಗೆ ಹೇಳಿ. ಪರಾಜಯದ ಇತಿಹಾಸ ಅಲ್ಲ, ವಿಜಯದ ಇತಿಹಾಸ ಬೇಕಾದಷ್ಟಿದೆ. ವಿಜಯದ ಇತಿಹಾಸ 100 ಪುಟ ಇದ್ರೆ ಪರಾಜಯದ ಇತಿಹಾಸ 5 ಅಥವಾ 10 ಪುಟಗಳು, 5 ಅಷ್ಟೇ, ಅದಕ್ಕಿಂತ ಸಾಮಾನ್ಯ, ಅದಕ್ಕಿಂತ ಅದ್ರ ಜೊತೆಗೆ ಹೋಲಿಸಿದ್ರೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಪರಾಜಯದ ಇತಿಹಾಸವೂ ಸಹ ಯಾತಕ್ಕಾಗಿ ಬಂತು? ವಾಸ್ತವವಾಗಿ ಸಂಪೂರ್ಣವಾಗೂ ವಿಜಯದ ಇತಿಹಾಸವೇ ಇರಬೇಕಿತ್ತು. ಈ ಪರಾಜಯದ ಇತಿಹಾಸ ಯಾಕೆ ಬಂತು ಅಂತ ಕೇಳಿದ್ರೆ ಷಡ್ಯಂತ್ರಗಳಿಂದ ಬಂತು. ಯಾಕಂದ್ರೆ ಬೇರೆಯವರಿಗೆ ಗೊತ್ತಾಯ್ತು, ಇವರನ್ನ ನೇರವಾಗಿ ಹೋಗಿ ಏನು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಏನ್ ಮಾಡಿದ್ರು ಅಂತಂದ್ರೆ ಷಡ್ಯಂತ್ರಗಳನ್ನು ಮಾಡಿ ಪರಾಜಯಗೊಳಿಸಿದ್ದಾರೆ. ಆದ್ರಿಂದ ನೇರವಾಗಿ ಹೋಗಿ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ, ಅದರಿಂದ ಬೇರೆ ರೀತಿಯಲ್ಲಿ ಹೋಗಿ ಏನಾದ್ರೂ ಮಾಡಿ ಇವರನ್ನು, ಆದ್ರೆ ಅದು ನಮಗೆ ಗೊತ್ತಿಲ್ಲ. ಆ ಷಡ್ಯಂತ್ರಗಳನ್ನು ಮಾಡುವುದು ನಮಗೆ ಗೊತ್ತಿಲ್ಲ. ಅಂದ್ರೆ ಮಾಡುವುದಾದ್ರೆ ಅವ್ರಿಗಿಂತ ಇನ್ನು 100 ಪಟ್ಟು ಚೆನ್ನಾಗಿ ಮಾಡ್ಬೋದಿತ್ತು. ಆದ್ರೆ ಅದನ್ನು ಮಾಡಬಾರದು, ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋ ಮಾರ್ಗವನ್ನೇ ನಾವು ನಂಬಿದ್ರಿಂದ ನಾವು ಸರಿಯಾದ ಮಾರ್ಗದಲ್ಲೇ ಹೋಗಿದ್ದೀವಿ. ನಮ್ಮ ಹಿಂದಿನವರೆಲ್ಲರೂ ಸಹ ಹಾಗೆ ಹೋಗಿದ್ದಾರೆ. ಬೇಕಾದ್ರೆ ಯಾವ ಒಂದು ಪರಾಜಯದ ಕಥೆಯನ್ನು ಬೇಕಾದ್ರೂ ನೀವು ತಗೊಳ್ಳಿ, ಅದರ ಹಿಂದೆ ಒಂದು ಷಡ್ಯಂತ್ರ ಇದ್ದೇ ಇದೆ. ಅದನ್ನು ನಾವು ಹೇಳ್ತಿರುವುದಲ್ಲ, ಇತಿಹಾಸದವರೇ ಹೇಳ್ತಿದ್ದಾರೆ. ಅದರ ಒಂದು ಷಡ್ಯಂತ್ರದಿಂದ ನೇರವಾಗಿ ಇವರನ್ನ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ವಾದ್ರಿಂದ ಏನಾದ್ರೂ ಒಂದು ಷಡ್ಯಂತ್ರ ಮಾಡಿ ಇವರನ್ನು ಸೋಲಿಸ್ಬೇಕಪ್ಪ ಅಂತ ಹೇಳಿ ಹಿಂದಿನವರು ಆತರ ಮಾಡಿದ್ದಾರೆ. ಅದು ಇತಿಹಾಸಜ್ಞರೇ ಆತರ ಹೇಳ್ತಿದ್ದಾರೆ, ನಾವು ಹೇಳ್ತಿರೋದಲ್ಲ, ನಾವು ಕಲ್ಪನೆ ಮಾಡಿ ಹೇಳ್ತಿರೋದಲ್ಲ. ಅಂದ್ರೆ ಈ ಪರಾಜಯ ಕಥೆ ಎಲ್ಲಿಂದ ಈ ಷಡ್ಯಂತ್ರದ ಮೂಲಕ ಪರಾಜಯ ಅನ್ನೋದು ಎಲ್ಲಿಂದ ಪ್ರಾರಂಭವಾಯಿತು ಅಂದ್ರೆ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದ್ದಲ್ಲ, ಇದು ರಾಮಾಯಣದಿಂದಲೂ ಪ್ರಾರಂಭ ಆಯಿತು. ರಾಮಾಯಣದಲ್ಲಿ ರಾವಣನಿಂದಲೇ ಇದು ಪ್ರಾರಂಭ ಆಯಿತು. ರಾವಣ ಏನು ಮಾಡಿದ? ಸೀತಾಪಹರಣೆ ಮಾಡುವ ಹೊತ್ತಿಗೆ ನೇರವಾಗಿ ರಾಮನ ಜೊತೆಗೆ ಯುದ್ಧ ಮಾಡಿ ಸೀತಾಪಹರಣೆ ಮಾಡಲಿಲ್ಲ, ಅಲ್ಲೊಂದು ಷಡ್ಯಂತ್ರ ಮಾಡಿದ್ದಾನೆ. ಈ ಮಾರೀಚನನ್ನು ಬಿಟ್ಟು ರಾಮನ ತಪ್ಪಿಸಿ ಏನೋ ಮಾಡಿ ಅಂತೂ ಅದು ಇದು ಏನೇನೋ ಮಾಡಿ ಸೀತಾಪಹರಣೆ ಮಾಡ್ಕೊಂಡು ಹೋದ. ಸರಿ, ಆ ಅಪಹರಣೆ ಮಾಡುವ ಹೊತ್ತಿಗಾದ್ರೂ ನೇರವಾಗಿ ರಾವಣ ರೂಪದಲ್ಲಿ ಬಂದ, ಅದು ಮಾಡಲಿಲ್ಲ, ಯಾವುದೋ ಒಂದು ತಪಸ್ವಿ ರೂಪದಲ್ಲಿ ಬಂದ. ನಾವು ಆರಂಭದಲ್ಲಿ ಒಂದು ಹೇಳಿದ್ವಲ್ಲ, ಕೆಲವರೆಲ್ಲ ಈ ಧರ್ಮದ ಹೆಸರು ಹೇಳ್ಕೊಂಡು ಮೋಸ ಮಾಡುವವರಿದ್ದಾರೆ ಅಂತ, ಅದು ಅಲ್ಲಿಂದಲೇ ಶುರುವಾಯಿತು. ತಪಸ್ವಿಯ ರೂಪದಲ್ಲಿ ಬಂದ, ಸನ್ಯಾಸಿ ರೂಪದಲ್ಲಿ ಬಂದ್ಬಿಟ್ಟ. ಯಾಕಂದ್ರೆ ಸನ್ಯಾಸಿನಾದ್ರೆ ಎಲ್ಲರೂ ನಂಬ್ತಾರೆ ಅಂತ, ಬೇರೆಯವ್ರನ್ನಾದ್ರೆ ಅಷ್ಟು ನಂಬೋದಿಲ್ಲ. ಸನ್ಯಾಸಿನಾದ್ರೆ ಖಂಡಿತವಾಗಿಯೂ ನಂಬ್ತಾರೆ ಯಾರಾದರೂ ಸಹ. ಅದು ಸನ್ಯಾಸಿಗಿರುವಂತಹ ಸ್ಥಾನ. ಆಗ ಅದರ ದುರ್ಬಳಕೆ ಅಲ್ಲಿಂದಲೇ ಶುರುವಾಯಿತು. ಸನ್ಯಾಸಿಗಳು ತಪಸ್ವಿಗಳು ಅಂತಂದ್ರೆ ಅವ್ರಿಗೆ ಒಂದೊಳ್ಳೆ ಸ್ಥಾನ ಇರುತ್ತೆ, ಖಂಡಿತವಾಗಿ ಇನ್ನು ಅದ್ರ ಮೇಲೆ ಪ್ರಶ್ನೆ ಖಂಡಿತ ಮಾಡಲ್ಲ. ಆದ್ರಿಂದ ಆ ವಿಷಯ ಚೆನ್ನಾಗಿ ಗೊತ್ತಿತ್ತು, ಆದ್ರಿಂದ ಆ ರೂಪದಲ್ಲೇ ಬಂದಿದ್ದ ಅವನು. ಅಲ್ಲಿಂದ ಶುರುವಾಯಿತು. ನಂತರ ಮಹಾಭಾರತದಲ್ಲಂತೂ ಬೇಕಾದಷ್ಟು ಷಡ್ಯಂತ್ರಗಳು, ಹೆಜ್ಜೆ ಹೆಜ್ಜೆಗೂ ಪಾಂಡವರ ಮೇಲೆ ಕೌರವರು ಮಾಡುವಂತಹ ಷಡ್ಯಂತ್ರಗಳು ಬಾಲ್ಯದಿಂದ ಹಿಡಿದು ಬೇಕಾದಷ್ಟು ಇದ್ದೇ ಇದೆ. ಹಾಗಾಗಿಯೇ ಅಲ್ಲಿ ಕೊನೆಯಲ್ಲಿ ಕರ್ಣನ ಜೊತೆಗೆ, ತುಂಬಾ ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ, ಕರ್ಣನ ಜೊತೆಗೆ ಯುದ್ಧ ಮಾಡುವಾಗ ಅವನ ಚಕ್ರ ಭೂಮಿಯಲ್ಲಿ ಮಣ್ಣಲ್ಲಿ ಸಿಕ್ಕಾಕೊಂಡಾಗ ಅವನ ಅದನ್ನು ಎತ್ತಾ ಇರ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಏನಪ್ಪಾ ಅರ್ಜುನ ಆವಾಗ ಅರ್ಜುನ ನೋಡ್ತಿರ್ತಾನೆ, ಹೇಳ್ತಾನೆ, ಏನ್ ನೋಡ್ತಿದ್ಯಾ, ಬಾಣ ಹಾಕು ಅಂತ ಹೇಳಿದ.
ಅಲ್ಲ ಆ ಥರ ಹಾಕುವುದಿಲ್ಲಲ್ವಾ, ಆ ಥರ ಹಾಕುವುದು ಸರಿ ಅಲ್ಲಲ್ವಾ ಅಂತ ಹೇಳ್ತಾನೆ. ಏನ್ ಸರಿ ಇಲ್ಲ, ಯಾಕೆ ಪರವಾಗಿಲ್ಲ ಹಾಕು ಅಂತ ಹೇಳ್ತಾನೆ. ಅಲ್ಲ ಆ ಥರ ಮಾಡುವುದು ಧರ್ಮಕ್ಕೆ ವಿರುದ್ಧ ಆಗ್ಬಿಡುತ್ತಲ್ವಾ. ಧರ್ಮಗಳ ಬಗ್ಗೆ ಇವನತ್ರ ನೀನು ಮಾತಾಡೋದು, ಕರ್ಣನ ಜೊತೆಗೆ ನೀನು ಮಾತಾಡೋದು. ಅವನ್ ದುರ್ಯೋಧನ ಮಾಡಿದ ಪ್ರತಿಯೊಂದು ಅಧರ್ಮದಲ್ಲೂ ಜೊತೆಯಲ್ಲಿದ್ದವನು ಇವನು ಜೊತೆಯಲ್ಲಿದ್ದ ಅವನಿಗೆ ಪ್ರೇರಣೆ ಕೊಡ್ತಾ ಇದ್ದ. ಮಾಡು ಚೆನ್ನಾಗಿದೆ, ನಾನಿದ್ದೀನಿ ಮಾಡು ಅಂತ ಹೇಳಿ ಮಾಡ್ತಾ ಇದ್ದವನು. ಇದೆಲ್ಲ ಬಿಟ್ಬಿಡು, ಹಿಂದೆ ಆಗಿದ್ದೆಲ್ಲ ಬಿಟ್ಬಿಡು. ಈಗ ಅಭಿಮನ್ಯುವನ್ ಹೇಗೆ ವಧ ಮಾಡಿದ್ದು, ಅಭಿಮನ್ಯುವನ್ ವಧ ಹೇಗೆ ಮಾಡಿದ್ದು ಮರ್ತೋಯ್ತಾ ನಿನಗೆ? ಆವಾಗೆಲ್ಲ ಎಲ್ಲೋ ಹೋಯ್ತು. ಒಬ್ಬ ಸಣ್ಣ ಬಾಲಕನನ್ನ ಅಷ್ಟು ಜನ ಸೇರ್ಕೊಂಡು ಅಧರ್ಮವಾಗಿ ಅವನನ್ನು ವಧ ಮಾಡಿದಾಗ ಆವಾಗೆಲ್ಲ ಎಲ್ಲೋ ಹೋಯ್ತು ಧರ್ಮ. ಅವನಿಗೂ ಅದೇ ಹೇಳಿದ. ಅವನು ಹೇಳ್ತಾನೆ, ನನ್ನ ಮೇಲೆ ಬಾಣ ಬಿಡಬೇಡ, ಅದ್ ಹೆಂಗ್ ಬಿಡ್ತೀಯ, ನಾನು ರಥಚಕ್ರ ತೆಗಿತಾ ಇದ್ದೀನಿ, ಒಬ್ಬ ನಿರಾಯುಧನಾಗಿರುವವನ ಮೇಲೆ ಹೆಂಗ್ ಬಾಣ ಹಾಕ್ತೀನಿ ನೀನು ಅಂತೆಲ್ಲ ಅವನು ಆವಾಗ ಧರ್ಮದ ಬಗ್ಗೆ ಮಾತಾಡಕ್ ಶುರು ಮಾಡಿದ. ಆಗ ಅವನಿಗೂ ಹೇಳಿದ, ನೀನ ಧರ್ಮದ ಬಗ್ಗೆ ಮಾತನಾಡೋದು, ನೀನು ಅಧರ್ಮ ಮಾಡಿದವನಾದ್ರಿಂದ ನಿನ್ ಜೊತೆಗೆ ಹೀಗೆ ಮಾಡುವುದೇ ಸರಿ, ಈ ತರ ನಿನ್ ಜೊತೆಗೆ ಮಾಡುವುದೇ ಸರಿ ಅಂತ ಸ್ವತಃನೇ ಭಗವಂತ ಹೇಳಿದ. ಇದು ಭಗವಂತನೇ ಹೇಳಿರುವಂತಹ ಮಾತು. ಅರ್ಜುನನ ಕೈಯಲ್ಲಿ ಬಾಣವನ್ನು ಹಾಕಿಸಿದ್ದ. ಆನಂತರ ಕರ್ಣನ ವಧ ಅನ್ನೋದಾಯ್ತು. ಆದ್ರಿಂದ ಅಲ್ಲಂತೂ ಬೇಕಾದಷ್ಟು ಷಡ್ಯಂತ್ರಗಳು. ಹಾಗಾಗಿ ಭಗವಂತನು ಹಾಗೆ ಉತ್ತರ ಕೊಡಿಸಿದ್ದ ಅವ್ರಿಗೆ. ಅವ್ರು ಏನ್ ಷಡ್ಯಂತ್ರ ಮಾಡಿ ಪಾಂಡವರಿಗೆ ತೊಂದರೆ ಮಾಡಿದ್ರು, ಅದೇ ತೊಂದರೆಯನ್ನು ಅದೇ ಷಡ್ಯಂತ್ರವನ್ನೇ ಅಲ್ಲಿ ಒಂಥರ ಮಾಡಿದ ಹಾಗಾಯ್ತು. ಮಾಡಿಯೇ ಭಗವಂತ ಹೇಳಿದ. ಅಂದ್ರೆ ಷಡ್ಯಂತ್ರ ಮಾಡೋದಿಲ್ಲ, ಷಡ್ಯಂತ್ರಕ್ಕೆ ಉತ್ತರ. ಕರ್ಣನ ವಧದಲ್ಲಿ ಭಗವಂತ ಹೇಳಿರುವಂತಹ ಮಾತುಗಳಿಂದ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ಷಡ್ಯಂತ್ರಕ್ಕೆ ಯಾವ ತರ ಉತ್ತರ ಕೊಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಇದರ ಅರ್ಥ ನಾವು ಷಡ್ಯಂತ್ರ ಮಾಡ್ಬೇಕು ಅಂತ ಅರ್ಥ ಅಲ್ಲ. ಷಡ್ಯಂತ್ರಕ್ಕೆ ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನ ನಾವು ಕಲ್ತ್ಕೊಳ್ಬೇಕು. ಒಬ್ಬ ಷಡ್ಯಂತ್ರ ಮಾಡಿದಾಗ ಅದನ್ನು ಕಂಡು ಹಿಡಿದು ನಾವು ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ಭಗವಂತ ನಮಗೆ ಕಲಿಸಿದ್ದಾನೆ. ಆದ್ರಿಂದ ಅಲ್ಲಂತೂ ಹೆಜ್ಜೆಗಳು ಬೇಕಾದಷ್ಟು ಇದ್ದೇ ಇದೆ. ನಮ್ಮ ಹಿಂದಿನ ಮಹಾರಾಜರುಗಳ ಚರಿತ್ರೆಗಳಲ್ಲಿ, ನಮ್ಮ ರಾಜ ಮಹಾರಾಜರುಗಳ ತುಂಬಾ ಧರ್ಮಿಷ್ಠರಾಗಿ ತುಂಬಾ ಸಾಮರ್ಥ್ಯಶಾಲಿಗಳಾಗಿದ್ದಂತಹ ರಾಜ ಮಹಾರಾಜರುಗಳ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಚರಿತ್ರೆಗಳನ್ನು ನಾವು ನೋಡಿದ್ರೆ ಅವರಲ್ಲೂ ಹೀಗೆ ಇರುತ್ತೆ. ಅದೆಷ್ಟೋ ಷಡ್ಯಂತ್ರಗಳು, ಒಂದೆರಡಲ್ಲ, ಬೇಕಾದಷ್ಟು ಷಡ್ಯಂತ್ರಗಳು. ಅಷ್ಟೆಲ್ಲ ಮಾಡಿ ಅವರನ್ನು ಸೋಲಿಸಿದ್ದಾರೆ. ಯಾಕೆ ಅಂತಂದ್ರೆ ನೇರವಾಗಿ ಹೋಗಿ ಏನು ಮಾಡ್ಲಿಕ್ಕಾಗಲ್ಲ. ಅದು ನಮ್ಮ ಹಿಂದಿನವರ ಸಾಮರ್ಥ್ಯ, ಅದು ನಮ್ಮ ಹಿಂದಿನವರ ಒಂದು ವಿಜಯ ಗಾಥ. ಅದರಿಂದ ನಾನು ಹೇಳ್ತಿರುವುದೇನು ಅಂತಂದ್ರೆ, ಇಂತಹ ವಿಜಯದ ಕಥೆಯನ್ನು ಜನರಿಗೆ ಹೇಳಬೇಕು, ಮಕ್ಕಳಿಗೆ ಹೇಳಬೇಕು. ಆದ್ರೆ ಇವಾಗೆಲ್ಲ ಏನಾಗ್ತಿದೆ ಅಂತಂದ್ರೆ, ಸುಮ್ಮನೆ ಎಷ್ಟು ಜನ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ರು, ಎಷ್ಟು ನಮ್ಮ ದೇಶವನ್ನು ಧ್ವಂಸ ಮಾಡಿದ್ರು, ಎಷ್ಟು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾರೆ, ಎಷ್ಟು ಜನರ ತಲೆಯನ್ನು ಕಡಿದಿದ್ದಾರೆ ಇತ್ಯಾದಿಗಳ ಇತಿಹಾಸವನ್ನೇ ಹೆಚ್ಚು ಹೇಳ್ತಾ ಇದ್ದಾರೆ ಮಕ್ಕಳಿಗೆ. ಇದನ್ನೆಲ್ಲ ಕೇಳಿ 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 ಮಕ್ಕಳಿಗೆ ಏನಾಗ್ತಿದೆ ಅಂತಂದ್ರೆ, ಹಾಗಿದ್ರೆ ನಮ್ಮ ಹಿಂದಿನವರು ಅಂತಂದ್ರೆ ಬರೀ ಇಷ್ಟೇನಾ, ಯಾವಾಗಲೂ ಸೋಲ್ತಾನೆ ಇದ್ರು ನಮ್ಮ ಹಿಂದಿನವರು, ಬರೀ ಸೋಲಿನ ಕಥೆನೇ ಆಗೋಯ್ತು ನಮ್ಮ ಹಿಂದಿನವರದೆಲ್ಲ, ಆದ್ರಿಂದ ಇವರೇನು ಪ್ರಯೋಜನ ಇಲ್ಲ, ನಾವು ಇಲ್ಲೇ ಇದ್ ಬಿಟ್ರೆ ನಮಗೂ ಹೀಗೆ ಆಗ್ಬಿಡುತ್ತೆ. ಹೊರಗಡೆಯಿಂದ ಯಾರೋ ಬಂದ್ರಲ್ವಾ, ನಮ್ಮ ಹಿಂದಿನವರನ್ನೆಲ್ಲ ಕಡ್ದು ಹಾಕಿದ್ರಲ್ವಾ, ಅವರು ನಿಜವಾಗ್ಲೂ ಬಲಿಷ್ಠರಾದವರಪ್ಪ ಅಂತ ಈ ತರ ಭಾವನೆ ಬರ್ಲಿಕ್ಕೆ ಶುರುವಾಯ್ತು ಜನರಿಗೆ. ಯಾಕಂದ್ರೆ ಇದನ್ನೇ ಹೇಳಿ 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 ಮಕ್ಕಳಿಗೆ ಈ ತರ ಭಾವನೆ ಬರ್ಲಿಕ್ಕೆ ಶುರುವಾಯ್ತು. ಆದ್ರಿಂದ ಈ ಪರಾಜಯದ ಇತಿಹಾಸವನ್ನಲ್ಲ, ಜಯದ ಇತಿಹಾಸವನ್ನ ವಿಶೇಷವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಗಮನಿಸಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳ ಬಯಸ್ತಾ ಇದ್ದೇವೆ. ಆದ್ರಿಂದ ಇದು ನಮ್ಮ ಧರ್ಮ, ನಮ್ಮ ಪರಂಪರೆ, ಇದನ್ನು ಕಾಪಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯೂ ಸಹ ನಮ್ಮದೇ. ಇದನ್ನು ಪ್ರತಿಯೊಬ್ಬರು ಚೆನ್ನಾಗಿ ತಿಳ್ಕೊಳ್ಬೇಕು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.